ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ವರುಣ್ ಲೈವ್ಲಿ ಮೈಂಡ್ 09. ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. MTR ಪ್ಯಾಕೆಟ್ ತಗೊಂಡಿದ್ದೀನಿ. ಅದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ. ಅದನ್ನು ತಗೊಂಡ್ಮೇಲೆ ಪ್ಯಾಕ್ ಓಪನ್ ಮಾಡಿ ಅದಕ್ಕೆ ಜರಡಿ ಹಿಡಿತಾ ಇದ್ದೀನಿ. ಏಕೆಂದರೆ ಜರಡಿ ಹಿಡ್ದಷ್ಟು ಉಂಡೆ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ನೆನೆಯುತ್ತೆ. ಅದನ್ನು ಒಂದೇ ಸರಿ ನೀರು ಹಾಕಿ ಕಲಸೋಕ್ಕಾಗಲ್ಲ, ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು. ಹಾಗಾಗಿ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ತೀನಿ. ಏಕೆಂದರೆ ಅದು ಜಾಸ್ತಿ ನಾದದಷ್ಟು ಉಂಡೆ ಸ್ಮೂತಾಗಿ ಬರುತ್ತೆ ಮತ್ತು ಪಾಕ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ನಾದಬೇಕು. ನೀರಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ. ಈಗ ಕಲಿಸ್ಕೊಂಡಾಯಿತು. ಅದು ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ. ಅದಕ್ಕೊಂದು ಬೌಲಲ್ಲಿ ಮುಚ್ಚಿಡ್ತೀನಿ. ಅದು ಹೇಗೆ ಉಬ್ಬುತ್ತೆ ಅನ್ನೋದನ್ನು ತೋರಿಸ್ತೀನಿ. ಈಗ ಒಂದು ಸಣ್ಣ ಬೌಲ್ ಹಾಕಿ ಅದಕ್ಕೆ ಮುಚ್ತಾ ಇದ್ದೀನಿ. ಈಗ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಜೊತೆಗೆ 3 ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ. ದೊಡ್ಡ ಗ್ಲಾಸ್ ಆ್ಯಕ್ಚುಲಿ 3 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ತೀನಿ. 3 ಗ್ಲಾಸ್ ಆಯಿತು. ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚುತ್ತಾ ಇದ್ದೀನಿ. ಅದು ಎಷ್ಟು ಬಿಸಿ ಆಗಬೇಕು ಅಂದರೆ ನೀರು ಹಾಕಿರೋದು ಒಂದು 1/4 ಲೋಟ ಇಲ್ಲ ಅರ್ಧ ಲೋಟ ನೀರು ಕಮ್ಮಿ ಆಗಬೇಕು. ಈಗ ನೋಡಿ ಹೇಗೆ ಉಬ್ಬಿದೆ ಅಂತ. ಮೇಲ್ಗಡೆ ಮುಚ್ಚಿದ್ದು ಒಂದು ಬಟ್ಲು ಮೇಲ್ಗಡೆ ಬಂದಿದೆ. ಈಗ ಉಂಡೆ ಮಾಡ್ಕೊಳ್ತೀನಿ. ಈ ಜಾಮೂನ್ ಮಾಡುವಾಗ ಉಂಡೆಗಳು ಸಿಡಿಯುತ್ತೆ ಎಣ್ಣೆಗೆ ಹಾಕಿದಾಗ. ಅದು ಏನಕ್ಕೆ ಅಂದರೆ ಈ ಜಾಮೂನ್ ಉಂಡೆ ಮಾಡುವಾಗ ತುಂಬ ಪ್ರೆಸ್ ಮಾಡಿ, ಅಂದರೆ ಅವರ ತೋಳು ಬಾಲನೆಲ್ಲ ಬಿಟ್ಟು ಉಂಡೆ ಕಟ್ಟಿರ್ತಾರೆ. ಅದು ಎಣ್ಣೆ ಹಾಕಿದಾಗ ಅದು ಸಿಡಿಯುತ್ತೆ. ಹೌದು, ಅದು ಸುಳ್ಳಲ್ಲ. ಆ ಥರ ವಿಡಿಯೋಗಳು ತುಂಬಾ ಇದೆ. ಅದು ಈ ಉಂಡೆನ ಹೆಂಗೆ ಮಾಡ್ಕೋಬೇಕು ಅಂದರೆ ತುಂಬ ಸಾಫ್ಟಾಗಿ ಉಂಡೆ ಮಾಡಬೇಕು, ಪ್ರೆಸ್ ಮಾಡಬಾರ್ದು. ಸಾಫ್ಟಾಗಿ ಉಂಡೆ ಮಾಡಿದ್ರೆ ತುಂಬ ಸ್ಮೂತಾಗಿ ಜಾಮೂನ್ ಬರುತ್ತೆ ಮತ್ತು ಪಾಕನೂ ತುಂಬ ಚೆನ್ನಾಗಿ ಇಳಿಯುತ್ತೆ. ಹಾಗಾಗಿ ಈಗ ನಾವು ಉಂಡೆನ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಪ್ರೆಸ್ ಮಾಡಿಲ್ಲ, ಒಂದು ಸ್ವಲ್ಪನೂ ಪ್ರೆಸ್ ಮಾಡಿಲ್ಲ. ಎಣ್ಣೆ ಇಟ್ಕೊಂಡಿದ್ದೀನಿ. ಜಾಮೂನ್ ಉಂಡೆ ಕಟ್ಟಾಯಿತು. ಈಗ ಎಣ್ಣೆ ಬಿಸಿ ಆಗಿದೆ. ಉಂಡೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ಉಂಡೆ ಒಟ್ಟು 24 ಉಂಡೆ ಆಗಿದೆ ಒಂದು ಪ್ಯಾಕೆಟಲ್ಲಿ. ಅಂದರೆ ಸ್ವಲ್ಪ ದಪ್ಪಕ್ಕೆ ಕಟ್ಕೊಂಡಿದ್ದೀನಿ. ಈಗ ಅರ್ಧ ಅಂದರೆ 2 ಬ್ಯಾಚ್ ಟೈಪಲ್ಲಿ 2 ಸರಿ ಅದನ್ನು ರೋಸ್ಟ್ ಮಾಡ್ಕೊಳ್ತೀನಿ. 2 ರೋಸ್ಟು ಈಗ ನೋಡಿ ಈ ಕಲರ್ ಬಂದಿದೆ. ಈಗ ಪಾಕ ಬಂದಿದೆ. ಅದಕ್ಕೆ 2 ಏಲಕ್ಕಿನ ಜಜ್ಜಿ ಸಕ್ಕರೆ ಪಾಕದೊಳಗಡೆ ಹಾಕಿದ್ದೀನಿ. ಈಗ ಉಂಡೆ ನೋಡಿ ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ ಅಂಥೇಳಿ, ಚೆನ್ನಾಗಿ ಬೆಂದಿದೆ. ಫಸ್ಟು ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡೆ, ಆಮೇಲೆ ಲೋ ಫ್ಲೇಮಿಗೆ ಇಟ್ಕೊಂಡು ಇದು ಮಾಡಿದೆ. ಈಗ ಒಂದು ತಟ್ಟೆಗೆ ರೋಸ್ಟ್ ಆಗಿರುವಂಥ ಉಂಡೆಗಳನ್ನೆಲ್ಲ ಎತ್ಕೊಳ್ತಾ ಇದ್ದೀನಿ. ಈಗ 2ನೇ ಬ್ಯಾಚು ಹಾಕೊಂಡೆ. 2ನೇ ಬ್ಯಾಚದು ಉಂಡೆಗಳನ್ನ ಎತ್ತಿ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಟವ್ ಆಫ್ ಮಾಡ್ಕೊಂಡು ಉಂಡೆ ಎತ್ತಬಾರ್ದು. ಸ್ಟವ್ ಆನಲ್ಲಿ ಇದ್ದಂಗೆ ಉಂಡೆ ಎತ್ಕೋಬೇಕು, ಏಕೆಂದರೆ ಎಣ್ಣೆ ಕುಡಿದು ಬಿಡುತ್ತೆ. ಈಗ ಪಾಕ ರೆಡಿ ಇದೆ. ಜಾಮೂನ್ ಉಂಡೆನೂ ರೆಡಿ ಇದೆ. ಈಗ ಅದರೊಳಗಡೆಗೆ ಹಾಕ್ತಾಯಿದ್ದೀನಿ. ಈಗ ಕರೆದಿರುವಂಥ ಅಷ್ಟು ಉಂಡೆಗಳನ್ನೂ ಬಿಸಿ ಇದೆ. ಆ್ಯಕ್ಚುಲಿ ಅದ್ರ ಪ್ಲೇಟ್ ಮುಚ್ಚಿರಲಿಲ್ಲ, ಆರಲಿ ಅಂತೇಳಿ ಹಾಗೆ ಬಿಟ್ಟಿದೆ. ತುಂಬ ಬಿಸಿ ಇದೆ. ಹಾಗಾಗಿ ಅದನ್ನು ಸೌಟ್ ಮುಖಾಂತರನೇ ಹಾಕ್ತಾಯಿದ್ದೀನಿ. ಕೈಗೇನಾದ್ರು ಆರಿದ್ರೆ ಸಕ್ಕರೆ ಪಾಕ ಅಂಟಿದ್ರೆ ಗಾಯ ಆಗುತ್ತೆ. ಸೊ ಹಾಗಾಗಿ ಈಗ ಉಂಡೆನೆಲ್ಲ ಸಕ್ಕರೆ ಪಾಕಕ್ಕೆ ಹಾಕೊಂಡಾಯಿತು. ಈಗ ಅದ್ರ ಮೇಲೆ ಪ್ಲೇಟನ್ನು ಮುಚ್ಚಿ ಆರೋದಕ್ಕೆ ಬಿಡ್ತೀನಿ. ಸುಮಾರು 1 ಅವರ್ ಆರೋದಕ್ಕೆ ಅಂತ ಹೇಳಿ ಎತ್ತಿಟ್ಬಿಡ್ತೀನಿ. ಯಾಕೆಂದರೆ ಈ ನಾನು ಸಕ್ಕರೆ ಪಾಕ ಮಾಡ್ಕೊಂಡಿರುವಂಥ ಬೌಲು ಅಗಲ ಇದೆ, ಬೇಗ ಆರುತ್ತೆ. ಸೊ ಹಾಗಾಗಿ ದೊಡ್ಡದು ತಗೊಂಡಿದ್ದೀನಿ. ಈಗ ಆರಿದೆ.
ಉಂಡೆ ಎಲ್ಲ ಯಾವ ರೀತಿ ಪಾಕ ನೆಂದಿದೆ ಅನ್ನೋದನ್ನ ನೋಡಿ. ಎಲ್ಲ ಎಷ್ಟೆಷ್ಟಪ್ಪ ಉಂಡೆ ಇದಾಗಿದೆ ನೋಡಿ, ಚೆನ್ನಾಗಿ ರಸ ಹಿಡ್ದಿದೆ ನೋಡಿ, ಎಷ್ಟಪ್ಪ ಬಂದಿದೆ ಉಂಡೆ. ಇದನ್ನು ಬಿಸಿನಲ್ಲಿ ತಿಂದರೆ ಚೆನ್ನಾಗಿರಲ್ಲ, ನಾನೇ ಓಪನ್ ಆಗಿ ಹೇಳ್ತೀನಿ, ಅಂದರೆ ರುಚಿ ಕಮ್ಮಿ. ಇದನ್ನು ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಬಟ್ಲಿಗೆ ಹಾಕ್ಕೊಂಡು 2 ಜಾಮೂನ್ ಉಂಡೆನ ಬಟ್ಲಿಗೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಬರೀ ಉಂಡೆ ಹಾಕ್ಕೊಂಡು ಬರೀ ಉಂಡೆನ ಮಾತ್ರ ಇದು ಮಾಡಬಾರ್ದು, ಅದಕ್ಕೆ ರಸನೂ ಹಾಕ್ಕೊಳ್ಬೇಕು. ಈ ಜಾಮೂನ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಉಂಡೆ ಒಳಗಡೆ ಗಂಟು ಬರುತ್ತೆ. ಈಗ ನಾನು ಮಾಡಿರೋದ್ರಲ್ಲಿ ಒಂದೇ ಒಂದು ಚೂರು ಗಂಟು ಬರಲ್ಲ, ಆ ಥರ ನಾನು ಮಾಡಿದ್ದೀನಿ. ಯಾಕಂದರೆ ಬಿಸಿದ್ರಲ್ಲಿ ತಿಂದರೆ ಸ್ವೀಟು ಟೇಸ್ಟೇ ಒಂಥರ ಇರುತ್ತೆ, ಆರಿದ ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಜಾಮೂನ್ ಉಂಡೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಬ್ಬರು ಮನೆಯಲ್ಲಿ ಈ ಉಂಡೆ ಒಳಗಡೆ ಗಂಟು ಬರುತ್ತೆ. ಏನಕ್ಕೆ ಆ ಥರ ಗಂಟು ಬರುತ್ತೆ ಅಂದರೆ ಅವ್ರು ಉಂಡೆ ಮಾಡುವಾಗ ತುಂಬ ಪ್ರೆಸ್ ಮಾಡಿ ಉಂಡೆ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಉಂಡೆಗಳು ಅಂದರೆ ಪಾಕಕ್ಕೆ ಹಾಕಿದ್ರೂ ತುಂಬ ಗಂಟಿರುತ್ತೆ ನೋಡಿ. ಈಗ ನಾನು ಮಾಡಿರೋದ್ರಲ್ಲಿ ಒಂದು ಚೂರು ಗಂಟಿಲ್ಲ ನೋಡಿ, ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಪಾಕದಲ್ಲಿ ನೆಂದಿದೆ ಅಂಥೇಳಿ. ಈಗ ಅದನ್ನು ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂಥೇಳಿ. ಈಗ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗೂ ಇದೆ. ಯಾಕೆಂದರೆ ಇನ್ನೂ ಬಿಸಿ ಇದೆ, ಇನ್ನೂ ಆರಿಲ್ಲ. ಆರಿದ್ಮೇಲೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಒಂದು ಸರಿ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನೀವು ಸಬ್ಸ್ಕ್ರೈಬು ಮತ್ತು ಲೈಕು ನೀವು ಮಾಡೋದ್ರಿಂದ ನಮಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗುತ್ತೆ, ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಸರಿ ಮನೇಲಿ ಮಾಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು.